ಓಂ ಶಾಂತಿ. ದಿನಾಂಕ ಆಗಿದೆ 26/12/2025. ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕೆಂದರೆ ಯಾರೊಂದಿಗೆ ಮಾತನಾಡುತ್ತಿದ್ದರೂ ಸಹ ಬುದ್ಧಿಯೋಗವು ಒಬ್ಬ ತಂದೆಯೊಂದಿಗೆ ಜೋಡಿಸಿ. ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗುವ ಮಕ್ಕಳಿಗೆ ತಂದೆಯ ಆದೇಶವಾಗಿದೆ, ಮಕ್ಕಳೇ, ಈ ಹಳೆಯ ಪ್ರಪಂಚದೊಂದಿಗೆ ನಿಮ್ಮ ಯಾವುದೇ ಸಂಬಂಧವಿಲ್ಲ. ಈ ಪ್ರಪಂಚದೊಂದಿಗೆ ಯಾವುದೇ ಮನಸ್ಸನ್ನಿಡಬೇಡಿ. ನಾವೀಗ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಜಮಾ ಆಗುತ್ತಿದೆಯೇ ಅಥವಾ ನಷ್ಟವಾಗುತ್ತಿದೆಯೇ ಎಂದು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಬೇಕಾಗಿದೆ. ಯಾರೊಂದಿಗೆ ಮಾತನಾಡುತ್ತಾ ನೋಡುತ್ತಲೂ ಸಹ ಬುದ್ಧಿಯೋಗವು ಒಬ್ಬ ತಂದೆಯೊಂದಿಗೆ ಜೋಡಣೆಯಾಗಿರಲಿ. ನಾವು ಆತ್ಮಗಳು ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆ ಮತ್ತು ಶಿಕ್ಷಕರನ್ನು ನೆನಪು ಮಾಡುವುದರಿಂದ ಭಯವಿರುವುದು. ನಮಗೆ ಶಿಕ್ಷೆ ಸಿಗುವಂತಾಗಬಾರದು. ಪಾಪ ಮಾಡಿದರೆ ನಾವು ಶಿಕ್ಷೆಗೆ ಗುರಿಯಾಗುತ್ತೇವೆಂದು ಭಕ್ತಿಯಲ್ಲೂ ಸಹ ತಿಳಿದುಕೊಳ್ಳುತ್ತಾರಲ್ಲವೇ. ಈಗ ಚೆನ್ನಾಗಿ ಪುರುಷಾರ್ಥ ಮಾಡಿ ಕರ್ಮಾತೀತರಾಗಬೇಕಾಗಿದೆ. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಈ ಪ್ರಪಂಚದೊಂದಿಗೆ ನಿಮಗೆ ಸಂಬಂಧವೇ ಇಲ್ಲ. ನಿಮ್ಮ ಸಂಬಂಧವು ಹೊಸ ಪ್ರಪಂಚದೊಂದಿಗೆ ಇದೆ. ಇಡೀ ದಿನ ಇದೇ ಚಿಂತನೆ ನಡೆಯುತ್ತಿರಲಿ. ಸೇವಾ ಕೇಂದ್ರವನ್ನು ತೆರೆದು ಸೇವೆಯನ್ನು ವೃದ್ಧಿ ಮಾಡಬೇಕು. ಈ ರತ್ನಗಳೆಲ್ಲವೂ ನಿಮ್ಮ ಬಳಿ ಇವೆ. ತಂದೆಯು ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ಮತ್ತು ಖಜಾನೆಯನ್ನು ಕೊಡುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೇವೆ. ಪವಿತ್ರರಾಗಿಯೂ ಇರುತ್ತೇವೆ. ಅಂದಾಗ ಮನಸ್ಸ ವಾಚ ಕರ್ಮನ ಯಾವುದೇ ಕೆಟ್ಟ ಕರ್ಮ ಆಗಬಾರದು. ಅದಕ್ಕಾಗಿ ಪೂರ್ಣ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಹೊಸ ಪ್ರಪಂಚದ ಸ್ಥಾಪನೆ, ಹಳೆಯ ಪ್ರಪಂಚದ ವಿನಾಶ. ಈಗ ಅದರ ಸಂಗಮವಾಗಿದೆ. ತಂದೆಯ ವಿನಃ ಮತ್ಯಾರೂ ಹೊಸ ಪ್ರಪಂಚದ ಸ್ಥಾಪನೆಯ ಮತವನ್ನು ಕೊಡುವುದಿಲ್ಲ. ಪತಿತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವೇ ಆಗಿದೆ. ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ. ಇದಕ್ಕಾಗಿ ಆತ್ಮಿಕ ಜ್ಞಾನವನ್ನು ಕೊಡುತ್ತಾರೆ. ಇದು ಮನುಷ್ಯರಿಂದ ದೇವತೆಗಳಾಗುವ ಆತ್ಮಿಕ ಪಾಠಶಾಲೆಯಾಗಿದೆ. ಕೇವಲ ಈಶ್ವರೀಯ ವಿಶ್ವವಿದ್ಯಾಲಯ ಎಂದು ಬರೆಯುವುದರಿಂದ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಯೂನಿವರ್ಸಿಟಿ ಎಂಬುದನ್ನು ಬರೆಯಬೇಕು. ಸಮಯವು ಬಹಳ ಕೆಟ್ಟು ಹೋಗಿದೆ. ಸ್ಥಿತಿಯು ಹದಗೆಡುತ್ತಾ ಹೋಗುತ್ತಿದೆ. ಇಡೀ ಪ್ರಪಂಚವೆಲ್ಲವೂ ಸಮಾಪ್ತಿಯಾಗಲಿದೆ. ಎಲ್ಲರನ್ನೂ ಪದಚ್ಯುತಗೊಳಿಸಿ ಬಿಡುತ್ತಾರೆ. ಮತ್ತೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆಗಿಬಿಡುವುದು. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನನ್ನೊಬ್ಬನನ್ನೇ ನೆನಪು ಮಾಡಿ. ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಇದನ್ನು ತಿಳಿಸಿ. ಆತ್ಮಾಭಿಮಾನಿಯಾಗಿ ದೇಹಾಭಿಮಾನವನ್ನು ಬಿಡಿ ಎಂದು. ಹಗಲು ರಾತ್ರಿ ಇದೇ ಚಿಂತೆ ಇರಲಿ. ನಾವು ತಂದೆಯನ್ನು ನೆನಪು ಮಾಡಿ ಸತೋಪ್ರಧಾನರಾಗಬೇಕು. ನೆನಪು ಇಷ್ಟು ಶಕ್ತಿಶಾಲಿಯಾಗಿರಲಿ. ಅಂತಿಮದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರಬಾರದು. ನಾವು ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಂತರ ಮತ್ತೆ ದೇವತೆಗಳಾಗುತ್ತೇವೆ. ಬ್ರಾಹ್ಮಣರೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿದ್ದೀರಿ. ಯೋಗಬಲದಿಂದ ಸತೋಪ್ರಧಾನರಾಗುತ್ತಿದ್ದೀರಿ. ಅಂದಾಗ ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ತಮ್ಮ ಉನ್ನತಿಗಾಗಿ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಬೇಕಾಗಿದೆ. ಏನೆಲ್ಲ ಜ್ಞಾನರತ್ನಗಳು ಸಿಕ್ಕಿವೆಯೋ ಅದನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕಾಗಿದೆ. ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ನನ್ನಲ್ಲಿ ಯಾವುದೇ ಆಸುರಿ ಗುಣವಂತೂ ಇಲ್ಲವೇ? ನಾನು ನಿಮಿತ್ತನಾಗಿರುತ್ತೇನೆಯೇ ಎಂದು ಉಪ್ಪು ನೀರಾಗಿ ವರ್ತಿಸುವುದಿಲ್ಲವೇ? ಬುದ್ಧಿಯೋಗವು ಸ್ಪಷ್ಟವಾಗಿದೆಯೇ? ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಸಹ ತ್ಯಾಗ ಮಾಡುವಂತಹ ಆಲ್ರೌಂಡರ್ ಅಲರ್ಟ್ ಭವ. ಪುರುಷಾರ್ಥದಲ್ಲಿ ದಣಿವಾಗುವುದು ಆಲಸ್ಯದ ಚಿಹ್ನೆಯಾಗಿದೆ. ಆಲಸ್ಯವಾಗಿರುವವರು ಬೇಗ ದಣಿವಾಗುತ್ತಾರೆ. ಉಲ್ಲಾಸವುಳ್ಳವರು ದಣಿವರಿಯದವ ಅತರ್ಕರಾಗಿರುತ್ತಾರೆ. ಈಗ ಈ ಸೂಕ್ಷ್ಮ ಆಲಸ್ಯವನ್ನು ಸಹ ಹೆಸರು ಗುರುತು ಸಹ ಇರಬಾರದು. ಅದಕ್ಕಾಗಿ ಸದಾ ಅಲರ್ಟ್, ಎವರ್ ರೆಡಿ ಮತ್ತು ಆಲ್ರೌಂಡರ್ ಆಗಿ. ಸಮಯದ ಮಹತ್ವವನ್ನು ಎದುರಿಗಿಟ್ಟುಕೊಂಡು ಸರ್ವ ಪ್ರಾಪ್ತಿಗಳ ಖಾತೆಯನ್ನು ಪೂರ್ತಿ ಜಮಾ ಮಾಡಿಕೊಳ್ಳಿ. ಶಬ್ದದಿಂದ ದೂರ ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ. ಅಂದಾಗ ಸರ್ವ ವ್ಯಕ್ತ ಆಕರ್ಷಣೆಯಿಂದ ದೂರ, ಶಕ್ತಿಶಾಲಿ, ಭಿನ್ನ ಮತ್ತು ಪ್ರಿಯ ಸ್ಥಿತಿಯಾಗಿ ಬಿಡುತ್ತದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.